ಮಾಜಿ ಅಂಡರ್ವರ್ಲ್ಡ್ ಡಾನ್ ಮುತ್ತಪ್ಪ ರೈ ಅವರ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ಆಗಿರುವಂಥದ್ದು. ಸೊ ಮುತ್ತಪ್ಪ ರೈ ಅವರ ಬಯೋಪಿಕ್ ಸಿನಿಮಾ ಬರ್ತಿದೆ ಅಂತ ಅಂದಾಗ ರಿಕ್ಕಿ ರೈ ಅವರು ಬೇಡ ಅಂತ ಸ್ಟಾಪ್ ಮಾಡಿಸಿದ್ರು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಡೈರೆಕ್ಟರ್ ರವಿ ಶ್ರೀವತ್ಸ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಮುತ್ತಪ್ಪ ರೈ ಅವರ ಬಯೋಪಿಕ್ ಮಾಡೋದಕ್ಕೆ ಹೋದಾಗ ರಿಕ್ಕಿ ರೈ ಅವರ ಎಂಟ್ರಿ ಆಗಿತ್ತು. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಇವತ್ತು ನೀವು ಕೂಡ ನೋಡಿರ್ಬೋದು ಅನಿಸುತ್ತೆ, ಅವರ ಮೇಲೆ ಫೈರಿಂಗ್ ಆಗಿರೋವಂಥದ್ದು. ಸೊ ಅವರು ಮತ್ತು ನಿಮ್ಮ ಜೊತೆ ಏನಾದರೂ ಒಡನಾಟ ಇತ್ತ ಸರ್? ಜೊತೆಗೆ ಯಾಕೆ ನಿಮ್ಮ ಒಂದು ಸಿನಿಮಾ ಮುತ್ತಪ್ಪ ರೈ ಬಗ್ಗೆ ಬಯೋಪಿಕ್ ಮಾಡೋದಕ್ಕೆ ಹೋದಾಗ ನಿಂತು ಹೋಗಿದ್ದು ಅಂತ? ಇಲ್ಲ, ಸಿ ಇಟ್ ಆಲ್ ಹ್ಯಾಪನ್ಡ್ ಏನು ಅಂತಂದರೆ, ಇಟ್ ಈಸ್ ಹ್ಯಾವಿಂಗ್ ಎ ವೆರಿ ಲಾಂಗ್ ಸ್ಟೋರಿ ವಿಚ್ ಐ ಡೋಂಟ್ ವಾಂಟ್ ಟು ಓಪನ್ ನೌ. ನಾವು MR ಅನ್ನೋ ಒಂದು ಸಿನಿಮಾ ಮಾಡಲಿಕ್ಕೆ ಅಂತ ಹೋದಾಗ ಎಲ್ಲವೂ ಆಗೋಯಿತು. ಬ್ಯಾಕ್ ಹ್ಯಾಂಡಲ್ಲಿ ಫ್ಯಾಮಿಲಿಯವ್ರ ಸಪೋರ್ಟ್ ಇತ್ತು. ಆ್ಯಂಡ್ ಒನ್ಸ್ ಐ ಮೆಟ್ ಅನುರಾಧ ಮೇಡಮ್ ಆಲ್ಸೋ. ಸೊ ಈ ಥರ ಎಲ್ಲ ಇದ್ದು ಸಾರ್ನ ಭೇಟಿ ಮಾಡೋಕ್ಕೆ, ಅಂದರೆ ರಿಕ್ಕಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಟ್ಟೆ ನಾನು. ಬಟ್ ಅವ್ರದ್ದೇ ಆದಂಥ ಒಂದು ಭದ್ರವಾದ ಕೋಟೆಯಲ್ಲಿ ಏನು ಅವರಿದ್ದಾರೆ ಅವ್ರನ್ನ ನಾನು ಭೇಟಿ ಮಾಡಲಿಕ್ಕಾಗಲಿಲ್ಲ. ಇನ್ಫ್ಯಾಕ್ಟ್ ಐ ಗೈನ್ ದ ನಂಬರ್ ಆಫ್ ರಾಕಿ ರಾಯ್, ಅವರು ಬ್ರದರ್ ಆಫ್ ರಿಕ್ಕಿ. ಸೊ ಅವ್ರು ಇಲ್ಲಿರೋದೇ ಇಲ್ಲ. ಎನಿ ಪಾಯಿಂಟ್ ಆಫ್ ಸೆಕೆಂಡ್ ಇಲ್ಲ 365 ಡೇಸ್ ಏನೇ ಇರಬೇಕು ಅವ್ರು ಫಾರಿನಲ್ಲೇ ಇರ್ತಾರೆ ಅಂತ ಕೇಳ್ಪಟ್ಟೆ. ಅವ್ರ ನಂಬರ್ ತೊಗೊಂಡೆ, ಅವ್ರಿಗೆ ಟೆಕ್ಸ್ಟ್ ಮಾಡಿದೆ. ಬಟ್ ಆ ಟೆಕ್ಸ್ಟ್ನೂ ತುಂಬ ಹೋಗಿರುತ್ತೆ. ಆ ರೀತಿಯೇ ಅವ್ರು ವಾಟ್ಸಪ್ ನೋಡಿದ್ರು ಇಲ್ವೋ ಗೊತ್ತಿಲ್ಲ, ಎಲ್ಲ ಆಗೋಯ್ತು. ಮುಹೂರ್ತದ ಇನ್ವಿಟೇಷನ್ ಕೂಡ ರೆಡಿ ಆಗೋಯ್ತು. ಮುಹೂರ್ತನ ಮಾಡಿಬಿಟ್ಟು ಮೇಲೆ ದೇರ್ ನಾರಾಯಣ್ ಸರ್ ಅನ್ಸುತ್ತೆ, ಹಿ ವಾಸ್ ಅಡ್ವೊಕೇಟ್ ಆಫ್ ನಮ್ಮ ರಿಕ್ಕಿ ರಾಯ್ ಅವರು, ಮತ್ತು MR ಸರ್ನ ಎಲ್ಲ ಒಂದು ವಿಷಯಗಳನ್ನು ನೋಡ್ಕೊಳ್ತಕ್ಕಂಥ ಒಬ್ಬರು ಅಡ್ವೊಕೇಟ್ ಆಗಿದ್ದರು. ಅವರು ಫೋನ್ ಮಾಡಿದ್ಮೇಲೆ, ಇಲ್ಲ ರವಿ, ಇದು ತಪ್ಪಾಗತ್ತೆ. ಯಾಕೆ ಅಂತಂದರೆ ವಿತೌಟ್ ಕನ್ಸೆಂಟ್ ಆಫ್ ಸನ್ ನೀವು ಅದನ್ನು ಮಾಡೋಕ್ಕೆ ಆಗಲ್ಲ, ಬಯೋಪಿಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಹೀ ಈಸ್ ಹ್ಯಾವಿಂಗ್ ಈಸ್ ಓನ್ ಇದಿರುತ್ತೆ, ಬೇರೆ ಏನೋ ಒಂದು ಇಮ್ಯಾಜಿನೇಷನಲ್ಲಿದ್ದಾರೆ, ಹಾಗೆ ಹೀಗೆ ಅಂದಾಗ ನಾನು ಎಲ್ಲ ಕೇಳಿಕೊಂಡೆ. ಏನು ಬೇಕು ಹೇಳಿ, ಯಾರು ಬೇಕು ಹೇಳಿ, ಅದು ಇದು ಅಂತಂದಾಗ ನನ್ನ ಹೀರೋ ಬಂದು ಹಿ ವಾಸ್ ವೀಕ್ ಅನ್ನೋದು ಅವ್ರ ಪಾಯಿಂಟ್ ಆಫ್ ವ್ಯೂ ಆಗಿತ್ತು ಅಷ್ಟೇ. ಸೊ ಅವ್ರಿಗೆಲ್ಲೋ ಒಂದು ನವಾಜುದ್ದೀನ್ ಸಿದ್ದಿಕಿ ಆಗಿರ್ಬೋದು, ಇಲ್ಲ ಅಂತಂದರೆ ಒಂದು ಬೇರೆ ರೀತಿಯ ಒಂದಷ್ಟು ಆರ್ಟಿಸ್ಟ್ಗಳನ್ನ ಅವ್ರ ತಲೆಯಲ್ಲಿ ಇಟ್ಕೊಂಡಿದ್ರು. ಸೊ ಆ ನಿಟ್ಟಿನಲ್ಲಿ ಎರಡನೇದು, ಈ ಒಂದು ಪರಿಸ್ಥಿತಿಯಲ್ಲಿ ಬೇಡ, ಈಗ ತಾನೇ ಸಾರು ಇದಾಗಿದ್ದಾರೆ, ನಿಧನವಾಗಿದ್ದಾರೆ, ಸೊ ಬೇಡ, ದಯವಿಟ್ಟು ನಿಲ್ಲಿಸ್ಬಿಡಿ ಅಂತಂದರು. ಅದಾದಮೇಲೆ ಇನ್ನೊಬ್ಬರು ಕಾಲೇಜ್ ಹೀರೋ, ಕಾಲೇಜ್ ಸಿನಿಮಾ, ಅದೋ ಒಂದು ಸಿನಿಮಾ ಬಂದಿತ್ತು, ಅದನ್ನು ಪ್ರೊಡ್ಯೂಸ್ ಮಾಡಿದಂತಹ ಪದ್ಮನಾಭ ರೈ ಅನ್ಸುತ್ತೆ, ಅವರು ಕೂಡ ಚರ್ಚೆಗೆ ನಮ್ಮನ್ನು ಕರೆಸಿ ಎಲ್ಲವನ್ನು ಮಾಡಿ ಮಾತಾಡಿ ಎಲ್ಲ ಆಗಿ ಇದು ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಇನ್ನೂ ಒಂದು ಹಂತಕ್ಕೆ ಮುಂದಕ್ಕೆ ಹೋಯಿತು ಅಂತಂದರೆ ಇದು ನ್ಯಾಯಾಲಯದ ಕಟ್ಟಡವನ್ನು ಸೇರುತ್ತೆ ಅಂತ ಯಾವಾಗ ಗೊತ್ತಾಯಿತು, ನಮಗೆ ಬೇಡ ಅನಿಸ್ಬಿಡ್ತು. ಅಗೇನ್ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಚಿಲ್ಡ್ರನ್, ಯಾಕೆಂತಂದರೆ ಮಕ್ಕಳು ಫಸ್ಟ್ ಬರ್ತಾರೆ, ತದನಂತರ ಫ್ಯಾಮಿಲಿ, ಅಣ್ಣ ತಮ್ಮ ತಂಗಿ ಅವರು ಇವರೆಲ್ಲ ಬರ್ತಾರೆ. ಸೊ ಆ ನಿಟ್ಟಿನಲ್ಲಿ ಬೇಡ ಅಂತ ಡಿಸೈಡ್ ಮಾಡಿ ವಿ ಜಸ್ಟ್ ಡ್ರಾಪ್ಡ್ ಔಟ್ ಅಷ್ಟೇ. ದಿಸ್ ಹ್ಯಾಪನ್ಡ್ ಇನ್ 2021 2021ರಲ್ಲಿ ಆಸ್ ಸೂನ್ ಆಸ್ ರೈ ಸರ್ ಪಾಸ್ಡ್ ಅವೇ ವಿ ಸ್ಟಾರ್ಟೆಡ್. ಸೊ ಮಾಡೋಣ ಅನ್ನೋ ಒಂದು ತುಂಬ ಆಸೆ ಬಹಳ ವರ್ಷಗಳಿಂದ ಇತ್ತು. ಯಾಕೆಂತಂದರೆ 2002ರಿಂದ ನಾನು ಈ ಕಥೆಯನ್ನು ಬರೀತಾ ಕೂತಿದ್ದದ್ದು. ರವಿ ಬೆಳಗೆರೆ ಸರ್ ಜೊತೆ ಬರ್ತಿದ್ದೆ. ತದನಂತರ ಹೀಗೆ ಬರ್ತಾ ಬರ್ತಾ ಬಂತು, ತುಂಬ ಇದಿದೆ, ಅದಕ್ಕೆ ಒಂದಷ್ಟು ಚಾಪ್ಟರ್ಸ್ ಇದ್ದಾವೆ. ಸೊ ಮಾಡೋಣ ಅಂತ ನುಗ್ದೆ, ಆಗಲಿಲ್ಲ, ಅದು ನಿಂತೋಯ್ತು ಅಷ್ಟೇ. ಆ್ಯಂಡ್ ಟುಡೇ ಮಾರ್ನಿಂಗ್ ಐ ಕೇಮ್ ಟು ನೋ ದಟ್ ಹಿ ವಾಸ್ ಶಾಟ್ ಅಂತ. ಅಂದರೆ ಅವ್ರ ಮೇಲೆ ಒಂದು ಫೈರಿಂಗ್ ಅಟ್ಯಾಕ್ ನಡೆದಿದೆ ಅನ್ನೋದು ಗೊತ್ತಾಯಿತು. ತುಂಬ ಬೇಸರ ಕೂಡ ಆಯಿತು. ಇಲ್ಲ, ನಾನು ಮಕ್ಕಳಿಬ್ಬರನ್ನೂ ಭೇಟಿ ಮಾಡಿಲ್ಲ. ಇನ್ಫ್ಯಾಕ್ಟ್ ರಾಕಿ ರೈ ಅವ್ರು ಏನಿದ್ದಾರೆ, ಅವರು ಒಂದು ಮೆಸೇಜನ್ನು ಹಾಕ್ತಾರೆ, ದಟ್ ಐ ಆಮ್ ನಾಟ್ ಇನ್ ದಿಸ್ ಪಿಕ್ಚರ್ ಅಂತ. ಸೊ ಪ್ಲೀಸ್ ಡು ನಾಟ್ ಪುಲ್ ಮೀ ಇನ್ ದಿಸ್ ಅನ್ನೋ ಥರದಲ್ಲಿ ಒಂದು ಮೆಸೇಜ್ ಮಾಡಿ ಬಿಟ್ಬಿಡ್ತಾರೆ ಅಷ್ಟೇ. ಅದನ್ನು ಬಿಟ್ಟ ಅಂತಂದರೆ ನೋ ಕಾಂಟ್ಯಾಕ್ಟ್ ವಿತ್ ಚಿಲ್ಡ್ರನ್. ಬಟ್ ಒನ್ಸ್ ಐ ಮೆಟ್ MR ಸರ್ ಇನ್ 2004, ದಟ್ಸ್ ಇಟ್.